ಶ್ರೀ ಗುರುಭ್ಯೋ ನಮಃ. ತತ್ವ ಸಮನ್ವಯ ತನ್ನ ಸೂತ್ರದಲ್ಲಿ ಭಗವಂತನೇ ಮುಖ್ಯವಾಗಿ ಎಲ್ಲದರಿಂದಲೂ ಪ್ರತಿಪಾದ್ಯ ಅಂತ ನೀವು ಹೇಳಿದ್ರಿ. ಅವನೇ ಪ್ರತಿಪಾದ್ಯ ಅಂತ ಅವಧಾರಣ ಅಲ್ಲಿ ನೀವು ಹೇಳಿದ್ರಿ. ಆದರೆ ಈಗ ನೀವು ನೋಡ್ತಿರುವ ಭಾಗದಲ್ಲಿ ನೀವು ಹೇಳುವಂತೆ ಭಗವಂತನೂ ಪ್ರತಿಪಾದ್ಯ, ಎಲ್ಲ ವಸ್ತುಗಳು ಪ್ರತಿಪಾದ್ಯ ಅಂತ ಹೇಳ್ತಾ ಇದ್ದೀರಿ. ಹಾಗಾಗಿಯೇ ಯಾವುದೇ ಕರ್ಮಾದಿಗಳಿಗೆ ಲೋಪ ಇಲ್ಲ ಅಂತ ಕೂಡ ನೀವು ಸಮಾಧಾನ ಮಾಡ್ಕೋತಾ ಇದ್ದೀರಿ. ಹೀಗೆ ಇಲ್ಲಿ ನೀವು ಹೇಳಿದ ವಿಷಯಕ್ಕೂ ಅಲ್ಲಿ ಹಿಂದೆ ಹೇಳಿದ ವಿಷಯಕ್ಕೂ ವಿರೋಧ ಬಂತಲ್ಲ ಅಂತ ಒಂದು ಪ್ರಶ್ನೆಯನ್ನ ನಾವು ಎದುರಿಸಿದ್ದೀವಿ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಸಮಾಕರ್ಷಾತ್ ಇತ್ಯಾದಿ 8 ಸೂತ್ರಗಳನ್ನು ಒಳಗೊಂಡಂಥ ಈ ಸಮಾಕರ್ಷಾಧಿಕರಣ ಹೊರಟಿದೆ. ಅದರ ಅರ್ಥವನ್ನು ಕೂಡ ಅವ್ಯಕ್ತ ಕರ್ಮವಾಚ್ಯೈಶ್ಚ, ಅವ್ಯಕ್ತ ಅನ್ನೋದನ್ನು ಬಿಟ್ಬಿಡಿ, ಕರ್ಮವಾಚ್ಯೈಶ್ಚ ವಾಚ್ಯ ಏಕೋ ಮಿತಾತ್ಮಕ ಅನ್ನೋ ಈ ಮಾತಿನಿಂದ ಆಚಾರ್ಯರು ಅದರ ತಾತ್ಪರ್ಯವನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಇಷ್ಟು ಬಂದಿದೆ. ಅದರ ಅಭಿಪ್ರಾಯ ಏನು ಅಂತ ಅನ್ನೋದನ್ನ 192ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ತಿಳಿಸ್ತಾರೆ. ಪೂರ್ವೋತ್ ಅನುಷಂಗ, ಹಿಂದಿನಂತೆಯೇ ವಾಕ್ಯಗಳ ಜೋಡಣೆಯನ್ನು ಮಾಡ್ಕೊಳ್ಬೇಕು. ಮುಂದೆ ಕರ್ಮಾದಿ ವಾಚಕೈಹಿ ಮುಖ್ಯತೆಯ ಅನ್ಯತ್ರ ನಿಯತೈಹಿ, ಈ ಎಲ್ಲ ಶಬ್ದಗಳು ಕರ್ಮಾದಿಗಳನ್ನೇ ಪ್ರತಿಪಾದನೆ ಮಾಡ್ತಾ ಇವೆ. ಅಲ್ಲಿ ಈಗ ನಾವು ನೋಡ್ತಿರುವ ಕೆ.ಟಿ. ಪಾಂಡುರಂಗಿಯವರಿಂದ ಸಂಪಾದಿತವಾದ ಪುಸ್ತಕದಲ್ಲಿ ಅನ್ಯತ್ರ ಅಂತಿಷ್ಟಾದ್ಮೇಲೆ ಒಂದು 4-8 ಶಬ್ದಗಳು ತಪ್ಪಿ ಹೋಗಿವೆ. ಆದ್ರಿಂದ ಪುಸ್ತಕವನ್ನು ನೋಡ್ಕೊಂಡು ಹೇಳ್ತಾ ಇದನ್ನ ಪುಸ್ತಕ ನೋಡ್ಕೊಂಡು ಪಾಠ ಕೇಳುವವರು ಇದನ್ನ ತಿದ್ದುಕೊಳ್ಬೇಕು. ಕರ್ಮಾದಿವಾಚಕೈಹಿ ಮುಖ್ಯತೆಯ ಅನ್ಯತ್ರ ಅಂತಿಷ್ಟಿದೆ. ಅದಾದ್ಮೇಲೆ ಈಗ ನಾವು ನೋಡ್ತಿರುವ ಪುಸ್ತಕದಲ್ಲಿ ವಾಚ್ಯ ಇತ್ಯರ್ಥ ಅಂತಿದೆ. ಅಷ್ಟೇ ಇದ್ಬಿಟ್ರೆ ಅದಕ್ಕೆ ಏನು ಅರ್ಥ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ, ತುಂಬಾ ನಾನು ಚಡ್ಪಡಿಸ್ಬೇಕಾಯ್ತು. ಆದ್ರಿಂದ ಅನ್ಯತ್ರ ನಿಯತೈಹಿ ಉಕ್ತ ವಕ್ಷ್ಯಮಾಣ ಸರ್ವಶಬ್ದೈಹಿ ಏಕಃ ಜನಾರ್ದನ ಮುಖ್ಯತೆಯ ಪರಮ ಮುಖ್ಯತೆಯ, ಇಷ್ಟು ಶಬ್ದಗಳು ಅಲ್ಲಿ ಸೇರ್ಕೊಳ್ಬೇಕು. ವಾಚ್ಯ ಅಂತ ಇಷ್ಟು ಮಾತ್ರ ಆಗಿದೆ, ಅದನ್ನ ಹೀಗೆ ತಿದ್ದುಕೊಂಡು ಅದಕ್ಕೆ ಅರ್ಥ ಹೇಳಬೇಕು. ಹಾಗಾದ್ರೆ ಒಟ್ಟಾರೆ ಅರ್ಥ ಏನಾಯ್ತು ಅಂದ್ರೆ ಕರ್ಮ ಕಾಲ ಫಲ ಇತ್ಯಾದಿಗಳನ್ನು ಪ್ರತಿಪಾದನೆ ಮಾಡುವಂತಹ ಮುಖ್ಯ ವೃತ್ತಿಯಿಂದ ಅನ್ಯತ್ರ ನಿಯತೈಹಿ, ಅನ್ಯತ್ರ ಅಂದ್ರೆ ಕರ್ಮ ಕಾಲ ಇತ್ಯಾದಿಗಳನ್ನ ಪ್ರತಿಪಾದನೆ ಮಾಡುವಂತೆ ನಮಗೆ ಕಾಣಿಸ್ತಾ ಇರುವ ಉಕ್ತ ಹಿಂದೆ ಹೇಳಲ್ಪಟ್ಟ ವಕ್ಷ್ಯಮಾಣ ಮುಂದೆ ಹೇಳಲಿಕ್ಕಿರುವ ಸರ್ವಶಬ್ದೈಹಿ ಏಕಃ ಜನಾರ್ದನ, ಒಬ್ಬ ಜನಾರ್ದನನೇ ಮುಖ್ಯವಾಗಿ ಅಂದ್ರೆ ಪರಮ ಮುಖ್ಯವಾಗಿ ವಾಚ್ಯನಾಗಿದ್ದಾನೆ. ಇಲ್ಲಿ ಒಂದ್ ಕಡೆ ಮುಖ್ಯವಾಗಿ ಅಂತ ಹೇಳಿದ್ರು, ಇನ್ನೊಂದ್ ಕಡೆ ಪರಮ ಮುಖ್ಯವಾಗಿ ಹೇಳಿದ್ದಾರೆ ಅಂತ ರಾಘವೇಂದ್ರ ಸ್ವಾಮಿಗಳು ವಾಕ್ಯ ಹೇಳಿದ್ದನ್ನು ನಾವು ಗಮನಿಸ್ಬೇಕು. ಸರಿಯಾ? ಈ ಕಾಲ ಕರ್ಮ ಫಲ ಇತ್ಯಾದಿಗಳನ್ನ ಮುಖ್ಯವಾಗಿ ಪ್ರತಿಪಾದನೆ ಮಾಡ್ತವೆ ಈ ಶಬ್ದಗಳು. ಅದು ಭಗವಂತನನ್ನ ಮುಖ್ಯತೆಯ ಅಂದ್ರೆ ಪರಮ ಮುಖ್ಯತೆಯ ಪ್ರತಿಪಾದನೆ ಮಾಡ್ತವೆ ಅಂತ ತಿಳ್ಕೊಳ್ಬೇಕು. ಪರಮ ಮುಖ್ಯತೆಯ ವಾಚ್ಯ ಇತ್ಯರ್ಥ. ಅಮುಖ್ಯವೃತ್ತೌ ಗೌಣಿ ಲಕ್ಷಣ ಇತಿ ಭೇದವತ್ ಮುಖ್ಯವೃತ್ತಾವಪಿ ಮುಖ್ಯತ್ವಂ ಪರಮ ಮುಖ್ಯತ್ವಂ ಇತಿ ದ್ವೈವಿಧ್ಯಸತ್ವಾದಿತಿ ಭಾವ. ಇಲ್ಲಿ ಈ ಆಚಾರ್ಯರ ಸಿದ್ಧಾಂತದಲ್ಲಿ ಶಬ್ದಗಳು ಹೇಗೆ ಪ್ರತಿಪಾದನೆ ಮಾಡ್ತವೆ ಒಂದು ಅರ್ಥವನ್ನ ಅಂತ ಅನ್ನೋದನ್ನ ತಿಳಿಸಿಕೊಟ್ಟಿದ್ದಾರೆ. ಈ ವೃತ್ತಿ ಅನ್ನುವುದು ಗೌಣಿ ಮುಖ್ಯ ವೃತ್ತಿ ಮತ್ತು ಅಮುಖ್ಯ ವೃತ್ತಿ ಅಂತ ಎರಡಿದೆ. ವೃತ್ತಿ ಅಂದ್ರೆ ಬೇರೆ ಎಲ್ಲ ಕಡೆ ಜೀವನಕ್ಕೆ ಕಾರಣವಾದ ಒಂದು ವ್ಯಾಪಾರ ಉದ್ಯೋಗ ಅಂತ ಅರ್ಥ. ಶಬ್ದಕ್ಕೆ ಸಂಬಂಧಪಟ್ಟಂತೆ ವೃತ್ತಿ ಅಂದ್ರೆ ಶಬ್ದಕ್ಕೂ ವಸ್ತುವಿಗೂ ಇರುವಂತ ಸಂಬಂಧ. ಶಬ್ದ ಏನು ವಸ್ತುವನ್ನು ಹೇಳ್ತದಲ್ಲ, ಆ ಹೇಳಲಿಕ್ಕಿರುವಂತ ಒಂದು ಸಂಬಂಧವೇ ವೃತ್ತಿ. ಆ ವೃತ್ತಿ ಎಂಬುದು ಮುಖ್ಯ ವೃತ್ತಿ ಮತ್ತು ಅಮುಖ್ಯ ವೃತ್ತಿ ಅಂತ ಮೂಲಭೂತವಾಗಿ 2 ಪ್ರಭೇದಗಳನ್ನು ಹೊಂದಿದೆ.
ಆ ಅಮುಖ್ಯ ವೃತ್ತಿಯಲ್ಲಿ ಗೌಣಿ ಮತ್ತು ಲಕ್ಷಣ ಅಂತ ಎರಡಿವೆ. ಮುಖ್ಯ ವೃತ್ತಿಯಲ್ಲಿ ಮುಖ್ಯ ಮತ್ತು ಪರಮ ಮುಖ್ಯ ಅಂತ ಎರಡಿವೆ. ಇದನ್ನೀಗ ಆಚಾರ್ಯರು ಇಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಎಲ್ಲಾ ಸಿದ್ಧಾಂತದವರು ಒಪ್ಪಿದಂತೆ ವೃತ್ತಿ ಅನ್ನುವುದು ಅಮುಖ್ಯ ಮತ್ತು ಮುಖ್ಯ ಅಂತ ಒಪ್ಪೇ ಇದ್ದಾರೆ. ಅದ್ರ ಬಗ್ಗೆ ಯಾರಿಗೂ ಏನು ವಿವಾದ ಇಲ್ಲ. ಆದರೆ ವೃತ್ತಿ ಅನ್ನುವುದು ಮುಖ್ಯ ಮತ್ತು ಅಮುಖ್ಯ ಅಂತ ಎರಡು ಒಪ್ಪಿ, ಆ ಅಮುಖ್ಯ ವೃತ್ತಿ ಗೌಣಿ ಮತ್ತು ಲಕ್ಷಣ ಅಂತ ಅವೆರಡನ್ನು ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಆ ಮುಖ್ಯ ವೃತ್ತಿನೂ ಕೂಡ ಮುಖ್ಯ ಪರಮ ಮುಖ್ಯ ಅಂತ ಎರಡು ತರ ಇದೆ ಅಂತ ಈಗ ಇದೊಂದು ಪ್ರತ್ಯೇಕ ಅಂಶ. ಅದಕ್ಕಾಗಿ ಅದನ್ನು ದೃಷ್ಟಾಂತವನ್ನಾಗಿ ಕೊಟ್ಟಿದ್ದಾರೆ. ನೀವೆಲ್ಲರೂ ಕೂಡ ವೃತ್ತಿಗಳನ್ನ ಮುಖ್ಯ ವೃತ್ತಿ ಅಮುಖ್ಯ ವೃತ್ತಿ ಎರಡು ತರ ಅಂತ ಒಪ್ಪಿದ್ದೀರಿ. ಅಮುಖ್ಯ ವೃತ್ತಿಯನ್ನ ಮತ್ತೆ ಎರಡು ಪ್ರಭೇದವಾಗಿ ಗೌಣಿ ಮತ್ತು ಲಕ್ಷಣ ಅಂತ ಒಪ್ಪಿದ್ದೀರಿ. ಭೇದವತ್ತು ಅದರಂತೆ ಮುಖ್ಯ ವೃತ್ತಿಯು ಕೂಡ ಮುಖ್ಯ ಮತ್ತು ಪರಮ ಮುಖ್ಯ ಅಂತ ಎರಡು ತರ ಇದೆ. ಮುಖ್ಯವಾಗಿ ಕಾಲಕರ್ಮಾದಿಗಳನ್ನು ಹೇಳ್ತದೆ, ಅಮುಖ್ಯವಾಗಿ ಪರಮಾತ್ಮನನ್ನು ಹೇಳ್ತದೆ. ನಾನು ಹೇಳುವಾಗ ಶಬ್ದ ಪ್ರಯೋಗ ತಪ್ಪು ಮಾಡಿದೆ. ಮುಖ್ಯ ವೃತ್ತಿ ಅನ್ನೋದು ಮುಖ್ಯ ಮತ್ತು ಪರಮ ಮುಖ್ಯ ಅಂತ ಎರಡು ತರ ಇದೆಯಲ್ಲ, ಮುಖ್ಯವಾಗಿ ಕಾಲ ಕರ್ಮ ಫಲ ಇತ್ಯಾದಿಗಳನ್ನು ಹೇಳ್ತದೆ. ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನು ಮಾತ್ರ ಹೇಳ್ತದೆ ಅಂತ ಅದರ ಅರ್ಥ. ಅದಕ್ಕೆ ಪ್ರಮಾಣವನ್ನ ನಾವು ಮುಂದೆ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ತೋರಿಸ್ತೇವೆ. ಪರಸ್ಯ ವಾಚಕ ಶಬ್ದ ಸಮಾಕೃಷ್ಯ ಇತರೇಶ್ವಪಿ ಅನ್ನೋ ಮಾತಿನಿಂದ ಅದಕ್ಕಿಂತ ಪೂರ್ವಭಾವಿಯಾಗಿ ನಾವು ಈ ವೃತ್ತಿ ಅದು ಎರಡು ತರ, ಅದರಲ್ಲಿ ಅಮುಖ್ಯ ವೃತ್ತಿ ಎರಡು ತರ ಮತ್ತೆ ಮುಖ್ಯ ವೃತ್ತಿ ಎರಡು ತರ ಅಂತ ಏನ್ ಬಂತಲ್ಲ, ಅದನ್ನು ಸ್ವಲ್ಪ ನಾವು ಪರಾಮರ್ಶಿಸ್ಬೇಕು ಮತ್ತೊಮ್ಮೆ. ವೃತ್ತಿ ಅಂದ್ರೆ ಶಬ್ದಕ್ಕೂ ಮತ್ತೆ ವಸ್ತುವಿಗೂ ನಡುವಿರುವಂತಹ ಸಂಬಂಧ. ಆ ಸಂಬಂಧದ ಮೂಲಕವೇ ಶಬ್ದವು ಅರ್ಥವನ್ನು ಬೋಧನೆ ಮಾಡ್ತದೆ. ಸರಿಯಾ? ಅದರಲ್ಲಿ ಅಮುಖ್ಯ ವೃತ್ತಿ ಅಂದ್ರೆ ಅದು ಗೌಣಿ ಮತ್ತು ಲಕ್ಷಣ ಅಂತ ಎರಡು ಪ್ರಭೇದವನ್ನು ಪಡೆದಿದೆ. ನಮಗೀಗಾಗಲೇ ಗೊತ್ತಿರುವಂತೆ ಅಮುಖ್ಯ ವೃತ್ತಿ ಅಂತ ಏನು ಶಬ್ದ ಇದೆಯಲ್ಲ, ಅಲ್ಲಿ ಶಬ್ದಕ್ಕೂ ಅರ್ಥಕ್ಕೂ ನಡುವಿರುವಂತಹ ಸಂಬಂಧ ಬಹಳ ಪ್ರಧಾನವಾಗಿರೋದಿಲ್ಲ, ಅದು ಅಮುಖ್ಯವಾಗಿರ್ತದೆ. ಮುಖ್ಯ ವೃತ್ತಿಯಲ್ಲಿ ಶಬ್ದಕ್ಕೂ ಅರ್ಥಕ್ಕೂ ನಡುವಿರುವಂತಹ ಸಂಬಂಧ ಪ್ರಧಾನವಾಗಿರ್ತದೆ. ಈಗ ಉದಾಹರಣೆಗೆ ಘಟ ಎಂಬ ಶಬ್ದದಿಂದ ನಾವು ಮಡಿಕೆಯನ್ನು ಹೇಳಿದ್ರೆ ಅದು ಮುಖ್ಯ ವೃತ್ತಿ. ನೇರವಾಗಿ ಘಟ ಎಂಬ ಶಬ್ದದಿಂದ ಏನ್ ತಿಳಿಬೇಕೋ ಅದೇ ತಿಳಿತಿದೆ ಅಲ್ಲಿ. ಅದರಿಂದ ಅಲ್ಲೇನು ವ್ಯತ್ಯಾಸ ಇಲ್ವೇ ಇಲ್ಲ. ಅದರಿಂದ ಅದು ಮುಖ್ಯ ವೃತ್ತಿ ಅಂತಾರೆ ಅದನ್ನು. ಅಮುಖ್ಯ ವೃತ್ತಿಯಲ್ಲಿ ನಾವು ಶಬ್ದಕ್ಕೆ ಮೂಲತಃ ಇರುವುದೊಂದು ಅರ್ಥವೇ ಬೇರೆ. ಸರಿಯಾ? ಮೂಲತಃ ಇರುವಂತಹ ಅರ್ಥ ಒಂದು ಶಬ್ದ ಬೇರೆ, ಆದ್ರೆ ಆ ಸಂದರ್ಭಕ್ಕನುಸಾರವಾಗಿ ಅದಕ್ಕೆ ನಾವು ತಗೊಳ್ಳುವಂತಹ ಅರ್ಥ ಬೇರೆ. ಹೀಗೊಂದು ವ್ಯತ್ಯಾಸ ಇರ್ತದೆ. ಇದನ್ನೇ ಅದರದೇ ಪ್ರಭೇದಗಳೇ ಗೌಣಿ ಮತ್ತು ಲಕ್ಷಣ ಅಂತ ಹೇಳಿ. ಗಂಗಾಯಂ ಘೋಷ ಇತ್ಯಾದಿಗಳು ನಾವು ನೋಡಿರ್ತೀವಲ್ಲ, ಮೂಲ ಶಬ್ದಕ್ಕೊಂದು ಅರ್ಥ, ಆದ್ರೆ ಅಲ್ಲಿ ಆ ಸಂದರ್ಭಕ್ಕೆ ತಗೊಳ್ಳುವಂತಹ ಅರ್ಥ ಒಂದು ಬೇರೆ ಇರ್ತದೆ. ಸರಿಯಾ? ಹಾಗಾದ್ರೆ ಅಲ್ಲಿ ಗೌಣಿ ಮತ್ತು ಲಕ್ಷಣ ಅಂತ ಎರಡು ತರ ಬಂತಲ್ಲ, ನಾವು ಗೌಣ ಅನ್ನೋದಕ್ಕೇನೆ ನಮ್ಗೆ ಗೊತ್ತಿರುವಂತೆ ಅಮುಖ್ಯ ಅಂತಾನೆ ಅರ್ಥ. ಅಮುಖ್ಯ ವೃತ್ತಿಯ ಎರಡು ಪ್ರಭೇದಗಳು ಗೌಣಿ ಮತ್ತು ಲಕ್ಷಣ ಅಂತ ಹೇಳಿ. ಆ ಗೌಣಿ ಎಂಬ ಶಬ್ದಕ್ಕೂ ಅಮುಖ್ಯ ಅಂತಾನೆ ಅರ್ಥ. ನಾವು ಅನೇಕ ಧರ್ಮಾಚರಣೆಗಳನ್ನು ಮಾಡುವಾಗ ಇದು ಗೌಣ, ಇದು ಬೇಡ, ಬೇರೆ ಯಾವ್ದು ಮಾರ್ಗ ಇಲ್ಲದೆ ಇದ್ರೆ ಇದನ್ನ ಅನುಸರಿಸಿ ಅಂತೆಲ್ಲ ಹೇಳ್ತಿರ್ತಾರೆ. ನೀವೆಲ್ಲ ಅದನ್ನ ಕೇಳಿರ್ತೇವೆ. ಆದ್ರಿಂದ ಅಲ್ಲಿ ಗೌಣಿ ಅಂದ್ರೆ ಅಮುಖ್ಯ ಅಂತಾನೆ ಅರ್ಥ. ಮುಖ್ಯ ಶಬ್ದಕ್ಕೆ ಏನ್ ಅರ್ಥ ಆಗ್ಬೇಕಾಗಿತ್ತು ಅದನ್ನ ಬಿಟ್ಟು ಬೇರೆ ಅರ್ಥವನ್ನು ಇಟ್ಕೊಂಡಿದೀವಿ ಅಂತಾನೆ ಅರ್ಥ. ಸರಿಯಾ? ಲಕ್ಷಣ ಅಂತಂದ್ರೆ ಅದು ಅದರದೇ ಇನ್ನೊಂದು ಪ್ರಭೇದ. ಆದ್ರೆ ಗೌಣಿಗೂ ಲಕ್ಷಣಕ್ಕೂ ವ್ಯತ್ಯಾಸ ಏನು? ಲಕ್ಷಣಕ್ಕೆ ಉದಾಹರಣೆಗಳು ಈ ಗಂಗಾಯಂ ಘೋಷ ಇತ್ಯಾದಿ. ಗಂಗಾಯಂ ಘೋಷ ಹಳ್ಳಿ, ಗಂಗಾ ನದಿಯಲ್ಲಿ ಹಳ್ಳಿ ಇದೆ ಅಂತ ಹೀಗೆ ಹೇಳಿದಾಗ ಗಂಗಾ ನದಿಯಲ್ಲಿ ಇರೋದು ಸಾಧ್ಯ ಇಲ್ಲ, ಆದ್ರಿಂದ ಅದು ಹಳ್ಳಿಯಲ್ಲಿದೆ ಅಂತ ನಾವು ಅರ್ಥ ಮಾಡ್ತೇವೆ. ಗಂಗಾ ತೀರದಲ್ಲಿ ಹಳ್ಳಿ ಇದೆ ಅಂತ ಅರ್ಥ ಮಾಡ್ತೇವೆ. ಇದಕ್ಕೆ ಲಕ್ಷಣ ಅಂತ ಕರೀತಾರೆ. ಸರಿಯಾ? ಅಂತೂ ಇನ್ನೊಂದು ಗೌಣಿ ಅಂತ ಏನಿದೆ ಅದು ಗೌಣಿ ಅಪ್ರಧಾನ ಅಂತ ಅರ್ಥ. ಉದಾಹರಣೆಗೆ ಸಿಂಹೋ ಮಾನವಕಃ ಅಂತ ಹೇಳಿದ್ರೆ
ಮಾಣವಕರನ್ನೇ ಸಿಂಹ ಅಂತ ಹೇಳ್ತಾರಲ್ಲ, ಅದು ಗೌಣಿ. ಯಾಕೆಂದ್ರೆ ಮುಖ್ಯ ಸಿಂಹ ಯಾರು? ಕಾಡಿನಲ್ಲಿರುವುದು ಮೃಗರಾಜನೇ. ಈ ಮಾಣವಕ ಅಮುಖ್ಯ ಸಿಂಹ. ಆದ್ರಿಂದ ಇದನ್ನು ಗೌಣಿ ವೃತ್ತಿಗೆ ಉದಾಹರಣೆ ಇದನ್ನು ಹೇಳ್ತಾರೆ. ಲಕ್ಷಣಾ ವೃತ್ತಿಗೆ ಉದಾಹರಣೆ ಗಂಗಾಯಂ ಘೋಷ ಇತ್ಯಾದಿಗಳು. ಸರಿಯಾ? ಹೀಗೆ ಲಕ್ಷಣಾ ವೃತ್ತಿಯನ್ನು ಆಶ್ರಯಿಸುವಾಗ ಅಲ್ಲೊಂದೇನಾದ್ರೂ ಧರ್ಮವನ್ನು ಅವಲಂಬಿಸಿರ್ತಾರೆ. ಗಂಗಾ ನದಿಯಲ್ಲಿ ಶೀತಲತ್ವ ಮತ್ತು ಪಾವಿತ್ರ್ಯ ಇರ್ತದಲ್ಲ, ಹಾಗೇನೆ ತೀರದಲ್ಲಿ ಕೂಡ ಶೀತಲತ್ವ ಮತ್ತು ಪಾವಿತ್ರ್ಯ ಅಂತ ಅನ್ನೋದಿದೆ. ಆದ್ರಿಂದ ಗಂಗಾ ಎಂಬ ಶಬ್ದ, ಗಂಗಾಯಂ ಘೋಷ ಅಂತ ಹೇಳಿದಾಗ ಗಂಗಾ ನದಿಯಲ್ಲೇ ಹಳ್ಳಿ ಇದೆ ಅಂತ ಅರ್ಥ ಮಾಡೋದ್ರ ಬದಲು ಗಂಗಾ ತೀರದಲ್ಲಿ ಹಳ್ಳಿ ಇದೆ ಅಂತ ಅರ್ಥ ಮಾಡ್ತೀವಿ. ಆದ್ರಿಂದ ಗಂಗಾ ತೀರವೂ ಕೂಡ ಗಂಗಾ ನದಿಯಂತೆ ಪವಿತ್ರವೂ ಆಗಿದೆ, ತಂಪಾದ ವಾತಾವರಣವನ್ನು ಹೊಂದಿದೆ ಅಂತ ಅರ್ಥ ಆಗ್ತದೆ. ಆದರೆ ಗೌಣಿ ವೃತ್ತಿಯನ್ನು ಆಶ್ರಯಿಸುವಾಗ ಇಂಥದ್ದು ಯಾವುದೇ ಒಂದು ವಿಶೇಷ ಉದ್ದೇಶ ಏನಿರೋದಿಲ್ಲ. ಅಲ್ಲಿ ಇರಬಾರದು ಅಂತೇನಿಲ್ಲ, ಈ ಸಾಮಾನ್ಯವಾಗಿ ಇರಲೇಬೇಕಂತೇನಿಲ್ಲ. ಹುಡುಗನನ್ನ ಸಿಂಹ ಅಂತ ಹೇಳಿದ್ರೆ ಸಿಂಹನಂತೆ ಪರಾಕ್ರಮಿ ಅಂತ ಇಷ್ಟೇ ಅರ್ಥ. ಅಲ್ಲೂ ಸಾದೃಶ್ಯ ಇದೆ, ಇಲ್ಲ ಅಂತಲ್ಲ. ಅಂತೂ ಇವನೇ ಸಿಂಹ, ಇವನೇ ಅಗ್ನಿ ಅಂತ ಹೀಗೆಲ್ಲ ಬೇರೆ ಬೇರೆ ಶಬ್ದದಿಂದ ಪ್ರಯೋಗ ಮಾಡ್ತಾರೆ. ಲಕ್ಷಣವನ್ನು ಪ್ರಯೋಗ ಮಾಡ್ಲಿಕ್ಕೆ ಏನಾದ್ರೂ ಒಂದು ನಿಮಿತ್ತ ಇರ್ತದೆ. ಅಂತ ನಿಮಿತ್ತ ಗೌಣಿ ಎಂಬಲ್ಲಿ ಇರಬೇಕಾಗಿಲ್ಲ. ಇದು ಒಂದು ಸ್ಥೂಲವಾದ ವ್ಯತ್ಯಾಸ ಅಷ್ಟೇ ಅವೆರಡಕ್ಕೂ. ಸಾದೃಶ್ಯ ಮೂಲಕವಾದ ಲಕ್ಷಣ ಇದ್ರೆ ಅದನ್ನ ಗೌಣಿ ಅಂತ ಹೇಳ್ತಾರೆ. ಸಿಂಹದಂತೆ ಈ ಬಾಣವಕನು ಕೂಡ ಬಲಿಷ್ಠನಾಗಿದ್ದಾನೆ ಅಂತ ಹೀಗ ಅದರ ಅರ್ಥ ಆಗ್ತದೆ. ಅಂತೂ ಸಾದೃಶ್ಯವನ್ನು ಅವಲಂಬಿಸಿದ್ರೆ ಅದು ಗೌಣಿ, ಸಾದೃಶ್ಯವನ್ನು ಅವಲಂಬಿಸಿಲ್ಲದೆ ಹೋದ್ರೆ ಅದು ಲಕ್ಷಣ ಅಂತ ಹೀಗೆ ಸಾಮಾನ್ಯವಾಗಿ ಅರ್ಥ ಆಗ್ತದೆ. ಅಂತೂ ಈ ಎರಡು ಪ್ರಭೇದಗಳನ್ನು ನೀವೆಲ್ಲ ಒಪ್ಪಿದ್ದೀರಿ. ಲಕ್ಷಣ ಇದು ಅಮುಖ್ಯ ವೃತ್ತಿಯಲ್ಲೇ ಎರಡು ಪ್ರಭೇದ. ಅದರಂತೆ ನೀವು ಕೂಡ ಇಲ್ಲಿ ಪ್ರಕೃತದಲ್ಲಿ ಮುಖ್ಯ ವೃತ್ತಿ ಅಂತ ಏನಿದೆಯಲ್ಲ, ಆ ಮುಖ್ಯ ವೃತ್ತಿಯಲ್ಲೂ ಕೂಡ ಮುಖ್ಯ ವೃತ್ತಿ ಮತ್ತು ಪರಮ ಮುಖ್ಯ ವೃತ್ತಿ ಅಂತ ಎರಡು ತರ ಇವೆ. ಅದು ಒಂದು ದೃಷ್ಟಾಂತ ನಾವೀಗ ತೋರಿಸ್ತಾ ಇದ್ದೀವಿ ನಿಮಗೆ. ಮುಖ್ಯ ವೃತ್ತಿಯಿಂದ ಈ ಕಾಲ, ಕರ್ಮ ಇತ್ಯಾದಿ ಶಬ್ದಗಳು ಆಯಾ ಅರ್ಥಗಳನ್ನು ಅಮುಖ್ಯ ವೃತ್ತಿ, ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನು ಹೇಳ್ತವೆ. ಮುಖ್ಯ ಪರಮ ಮುಖ್ಯ ಅಂತ ಎರಡು ಪ್ರಭೇದ ನೀವು ಒಪ್ಪಿಲ್ಲದೆ ಹೋಗ್ಬೋದು. ಇದಕ್ಕೆ ಪ್ರಮಾಣ ಇದೆ. ನಕ್ಷತ್ರ ಮಾನಾಭಾವ, ಅದು ಪ್ರಮಾಣ ಇಲ್ಲ ಅಂತ ಹೇಳ್ಬೇಡಿ. ಪರಸ್ಯ ವಾಚಕ ಶಬ್ದಾ ಸಮಾಕೃಷ್ಯ ಇತರೇಶ್ವಪಿ ಪ್ರಯುಜ್ಯಂತೆ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸಮಾಕರ್ಷಾಧಿಕರಣದಲ್ಲಿ ಆಚಾರ್ಯ ಅದನ್ನು ತೋರಿಸಿದ್ದಾರೆ. ಪರಮಾತ್ಮನನ್ನ ಬೇಸಿಕಲಿ ಹೇಳುವಂತ ಶಬ್ದಗಳೇನಿವೆ, ಸರಿಯಾ, ಅಂಥ ಶಬ್ದಗಳನ್ನ ಬೇರೆಯವರಿಗೂ ನಾವು ಅಲ್ಲಿಂದ ಸೆಳೆದು ಇಲ್ಲಿ ತಗೊಂಡು ಬರ್ತೇವೆ. ದೊಡ್ಡವರು ಉಪಯೋಗ ಮಾಡುವಂತಹ ವಸ್ತುಗಳನ್ನು ಚಿಕ್ಕವರು ಕೆಲವರು ಉಪಯೋಗ ಮಾಡ್ತಿರ್ತಾರಲ್ಲ, ಹಾಗೆ. ಸರಿಯಾ? ಅದರಂತೆ ಪರಮಾತ್ಮನನ್ನೇ ಬೇಸಿಕಲಿ ಹೇಳುವಂತ ಶಬ್ದಗಳನ್ನ ಸಮಾಕರ್ಷ್ಯ ಸೆಳೆದು ಇತರೇಶ್ವಪಿ ಬೇರೆ ಬೇರೆ ವಸ್ತುಗಳಿಗೂ ಕೂಡ ಪ್ರಯೋಗ ಮಾಡ್ತಾರೆ ಅಂತ. ವೃತ್ತಿ ತಾರತಮ್ಯ, ವೃತ್ತಿ ಅಂತ ಅನ್ನೋದು ಎರಡೆರಡು ತರ ಇದೆ ಅಂತ ಹೇಳುವ ಪ್ರಮಾಣ ವಾಕ್ಯಗಳಿವೆ. ಆ ಶಬ್ದಗಳಿಂದ ಪರಮ ಮುಖ್ಯತ್ವಯೋ ಹರವು ತದನ್ಯತ್ರ ಚ ಅವಗಮಾತ್. ಪರಮ ಮುಖ್ಯತ್ವ ಅನ್ನೋದು ಹರಿಯಲ್ಲಿ, ಕೇವಲ ಮುಖ್ಯತ್ವ ಅನ್ನೋದು ಬೇರೆ ಕಡೆ ಅಂತ ತಿಳಿದು ಬರ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.